ಇವತ್ತು ಹೇಳ್ತಾ ಇದ್ದೀರಿ ಯಾವುದೋ ನಿಮ್ಮ ಮೆಟ್ರೋದು ನಮಗೆ ಸಂಬಂಧ ಇಲ್ಲ, ಕೇಂದ್ರ ಸರ್ಕಾರ ಅದನ್ನು ಜಾಸ್ತಿ ಮಾಡಿದೆ ಬೆಲೆ ನಿಗದಿ ಮಾಡೋದು ಅಂತ ಹೇಳಿ. ನಾನು ನೆನ್ನೆ ಹೇಳಿದೆ ಬೆಂಗಳೂರಿನಲ್ಲಿ ನಮ್ಮದು 80% ಸಾಲದ್ದು ಪ್ಲಸ್ ರಾಜ್ಯ ಸರ್ಕಾರದ ಹಣ, 20% ಮಾತ್ರ ಕೇಂದ್ರ ಸರ್ಕಾರದ ದುಡ್ಡು ಅಂತ ಹೇಳಿ ಇಲ್ಲ ಒಂದು ಕಮಿಟಿ ಇದೆ ಅಂತ ಹೇಳ್ತೀನಿ. ಇಲ್ಲಿ ನೀವು ಮಾಡ್ಕೊಂಡಂಥ ಸಾಲ ತೀರಿಸ್ಲಿಕ್ಕಾಗದೆ ಕಂತು ಕಟ್ಟಬೇಕಲ್ಲ. ಮೆಟ್ರೋ ಯೋಜನೆಗೆ ಸಾಲ ಮಾಡಿ ಸಾಲದ ಬಾಬತ್ತು ಕೊಡಬೇಕಲ್ಲ ನೀವು. ಅದು ಕೊಡಲಿಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ, ಕಂತು ಕೊಡಬೇಕು, ಬಡ್ಡಿ ಕಟ್ಟಬೇಕಲ್ಲಿ ಮೆಟ್ರೋ ಯೋಜನೆಗೆ ತಂದಿರೋ ಸಾಲಕ್ಕೆ. ಅದಕ್ಕೆ ನಿಮ್ಮ ಹತ್ರ ದುಡ್ಡು ಹೊಂದಿಸ್ಲಿಕ್ಕೆ ಹಣ ಇಲ್ಲದೆ ನೀವಿಲ್ಲಿ ಮೆಟ್ರೋ ಪ್ರಯಾಣಿಕರ ಮೇಲೆ ದರ ಏರಿಕೆ ಮಾಡಿ ನಮ್ಮದೇನಿಲ್ಲ ಕೇಂದ್ರ ಸರ್ಕಾರ ಏನು ಸತ್ಯ ಹರಿಶ್ಚಂದ್ರ ಇವರು. ಸತ್ಯವನ್ನಲ್ದ ಇನ್ನೇನು ಹೇಳಲ್ಲ ಇವರು, ಸತ್ಯನೇ ನುಡಿಯೋದು. ಇದು ಇವರ ಒಳಗಡೆ ಇರ್ತಕ್ಕಂಥದ್ದು. ಇವತ್ತು ನೆನ್ನೆನೂ ಹೇಳ್ತಾರೆ ಕೇಂದ್ರ ಸರ್ಕಾರ ನಿಲ್ಲಿಸಿ ಅಂತ ಹೇಳಿದ್ರು, ಬೆಲೆ ಏರಿಕೆ ಮಾಡತಕ್ಕಂಥದ್ದನ್ನು ಮುಂದೂಡಿ ಅಂತ. ಇಲ್ಲ ನಮಗೇನು ಕೇಂದ್ರ ಸರ್ಕಾರದಿಂದ ಪತ್ರ ಬಂದಿಲ್ಲ, ನಮ್ಗೆ ಯಾವುದೋ ಇಂಟಿಮೇಷನ್ ಇಲ್ಲ, ಸೋಮವಾರ ಜಾಸ್ತಿ ಮಾಡ್ತೀವಿ ಅಂತೇಳಿ ಆ ಅಧಿಕಾರಿಗಳು ಹೇಳ್ತಾರೆ. ಇವತ್ತು ಪತ್ರಿಕೆಯಲ್ಲಿ ಬಂದಿದೆ, ಅದು 2 ಕಾಲಮ್ ನೋಡಿದೆ. ಅದರಿಂದ ಇವತ್ತು ಈ ಸರ್ಕಾರಕ್ಕೆ ಈಗಲೂ ಸಹ ಹೇಳ್ತೇನೆ, ಕೇಂದ್ರ ಸರ್ಕಾರದ ಜೊತೆ ಒಳ್ಳೆಯ ಸಂಬಂಧ ಇಟ್ಕೊಂಡು ಯಾವ ರೀತಿಯಲ್ಲಿ ನಮ್ಮ ರಾಜ್ಯದ ಕಾರ್ಯಕ್ರಮಗಳು ಯೋಜನೆಗಳನ್ನು ಕೇಂದ್ರ ಸರ್ಕಾರದಿಂದ ಪಡೀತಕ್ಕಂಥದ್ರಲ್ಲಿ ಸ್ವಲ್ಪ ಯಾವ ನಡವಳಿಕೆ ಇಟ್ಕೋಬೇಕು ಅನ್ನೋದನ್ನು ಒಂದು 100 ಬಾರಿ ಹೇಳಿದ್ದೀನಿ. ನಾನು ಕಡಿಮೆ ಅವಧಿನಲ್ಲಿ 2 ಬಾರಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರ. ಮೆಕ್ಕೆಜೋಳ ಖರೀದಿ ಮಾಡೋಕ್ಕೂ ಕೇಂದ್ರ ಸರ್ಕಾರ, ತೊಗರಿ ಬೆಳೆ ಖರೀದಿ ಮಾಡೋಕ್ಕೂ ಕೇಂದ್ರ ಸರ್ಕಾರ ಪತ್ರ ಬರೀತೀನಿ. ನೀವು ಹಾಕಿದ್ದೀರಿ. ಮಾವು ಬೆಲೆ ಕುಸಿತ ಆದರೆ ಕೇಂದ್ರ ಸರ್ಕಾರ. ಮೊದಲನೇ ಬಾರಿಗೆ ರಾಜ್ಯದಲ್ಲಿ ಮಾವಿನ ಬೆಲೆ ಕುಸಿತ ಆದಾಗ ಬೆಂಬಲ ಬೆಲೆ ಕೊಟ್ಟಂಥದ್ದು ಕೇಂದ್ರ ಸರ್ಕಾರದಿಂದ ಮೊದಲನೇ ಬಾರಿಗೆ ನರೇಂದ್ರ ಮೋದಿ ಸರ್ಕಾರದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ನಾನಿಂದ ಮುಖ್ಯಮಂತ್ರಿ ಇದ್ದಾಗ ರಾಜ್ಯದಲ್ಲೇ ಕೊಟ್ಟಿದ್ದೀನಿ, ರಾಜ್ಯ ಸರ್ಕಾರದ ಜನತೆ ದುಡ್ಡನ್ನೇ. ಪ್ರತಿಯೊಂದಕ್ಕೂ ಕೇಂದ್ರ ಸರ್ಕಾರ ದೂರದ ಬಿಡಿ. ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದಾಗ ಯಾವ ರೀತಿಯಲ್ಲಿ ಅವರಿಗೆ ಕಾನ್ಫಿಡೆನ್ಸಿಗೆ ತಗೋಬೇಕು, ಕಾನ್ಫಿಡೆನ್ಸಿಗೆ ತಗೊಳ್ಳದೆ ಇಲ್ಲಿ ಬೀದಿಲಿ ಬಾಯಿಗೆ ಬಂದಂಗೆ ಬೈಯೋದು, ಆಮೇಲೆ ಲೆಟ್ರ್ ಕಳಿಸೋದು. ಎಷ್ಟು ಮಂತ್ರಿಗಳು ಎಷ್ಟು ಸಲ ನಿಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಭೇಟಿ ಮಾಡಿ ಮಾತಾಡಿದ್ದೀರಿ, ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ದೀರಿ. ಇವತ್ತು ಈಗಿನ ಬಜೆಟ್ ಏನಿದೆ ಇದು ಪ್ರಧಾನಮಂತ್ರಿಗಳ ಒಂದು ಆತ್ಮನಿರ್ಭರ ಇರ್ಬೋದು, ಭಾರತ ವಿಕಾಸ ಅಂತಕ್ಕಂಥದ್ದು ಅವರ ಒಂದು ಕಲ್ಪನೆ ಏನು ಇಟ್ಕೊಂಡಿದ್ದಾರೆ. ಇವತ್ತಿನ ಈ ಬಜೆಟ್ಟು ಒಂದು ಫೌಂಡೇಶನ್ನು 2047ಕ್ಕೆ ಯಾವ ರೀತಿಯಲ್ಲಿ ದೇಶ ಇವತ್ತು ಆರ್ಥಿಕವಾಗಿ ಸದೃಢವಾಗಿ ಮೊದಲನೇ ಸ್ಥಾನಕ್ಕೆ ಬರ್ತಕ್ಕಂಥ ನಿಟ್ಟಿನಲ್ಲಿ ನಾವು ಹೋಗಬೇಕಾಗಿದೆ. ಎಕನಾಮಿಕಲಿ ಆರ್ಥಿಕ ಶಕ್ತಿಯನ್ನು ಯಾವ ರೀತಿ ವೃದ್ಧಿ ಮಾಡಬೇಕು, ಉದ್ಯೋಗ ಯಾವ ರೀತಿ ಸೃಷ್ಟಿ ಮಾಡಬೇಕು. ಇವತ್ತು ಗ್ಲೋಬಲ್ ಮಾರ್ಕೆಟ್ನಲ್ಲಿ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕಿಂತ ಎಕ್ಸ್ಪೋರ್ಟ್ ಎಷ್ಟು ಮಟ್ಟಿಗೆ ಮಾಡಬೇಕು, ಅದಕ್ಕೆ ಶಕ್ತಿಯನ್ನು ಯಾವ ರೀತಿ ವೃದ್ಧಿ ಮಾಡಬೇಕು. ಈ ಹಿನ್ನೆಲೆಯಲ್ಲಿ ಇವತ್ತಿನ ಬಜೆಟ್ಟು ಒಂದು ಫೌಂಡೇಶನ್ ಹಾಕಿದ್ದಾರೆ. ಭದ್ರವಾದಂಥ ರೀತಿಯ ಮುಂದಿನ 20 ವರ್ಷಗಳಲ್ಲಿ ಮೊದಲನೇ ಸ್ಥಾನಕ್ಕೆ ಬರ್ತಕ್ಕಂಥದ್ದಕ್ಕೆ ಯಾವ ರೀತಿಯಲ್ಲಿ ನಮ್ಮ ಯೋಜನೆಗಳಿರಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಬಜೆಟ್ಟು ಒಂದು ದೂರದೃಷ್ಟಿಯ ದೇಶದ ಒಂದು ಹಲವಾರು ರೀತಿಯ ಒಂದು ಬೇರೆ ದೇಶಗಳಿಗೆ ಪ್ರತಿಸ್ಪರ್ಧೆ ಹುಟ್ಟತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಬಲಯುತವಾಗಿ ಬೆಳೀತಕ್ಕಂಥದ್ದಕ್ಕೆ ಒಂದು ಫೌಂಡೇಶನ್ ಹಾಕಿರತಕ್ಕಂಥ ಬಜೆಟ್ ಇದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.